ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ನಾವು ನೆಕ್ಸ್ಟ್ ಹೋಗಿದ್ದು ಓಮ್ ಬೀಚ್ಗೆ. ಮಿರ್ಜಾನ್ ಕೋಟೆ ಎಲ್ಲವನ್ನು ನೋಡಿಕೊಂಡು ಅಲ್ಲಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ಫೋಟೋ ತೆಕ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಓಮ್ ಬೀಚ್ಗೆ. ನೋಡ್ತಾ ಇರ್ಬೋದು, ಹೋಗೋ ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ 4-5 ಬೀಚ್ ಇರೋದ್ರಿಂದ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಓಮ್ ಬೀಚ್. ಯಾಕೆ ಅಂದರೆ ಓಮ್ ಬೀಚಲ್ಲಿ ತುಂಬ ಚೆನ್ನಾಗಿದೆ, ಕಾಮಾಗಿದೆ ಅನ್ನೋ ರೀಸನ್ಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ರೋಡ್ ಅಂತ. ಅಕ್ಕಪಕ್ಕ ಸುತ್ತಲೂ ಮರಗಳು, ಹಾಗೆ ಮಧ್ಯ ರೋಡಲ್ಲಿ ಹೋಗಬೇಕಿತ್ತು. ಬೀಚ್ ತುಂಬಾ ಚೆನ್ನಾಗಿತ್ತು. ತುಂಬ ಅಲೆಗಳಿರಲಿಲ್ಲ, ನೀರಿರಲಿಲ್ಲ, ಚಿಕ್ಕ ಮಕ್ಕಳು ಕೂಡ ಆಡ್ಬೋದಿತ್ತು. ಆದರೆ ಒಂದು ಬೇಸರದ ಸಂಗತಿ ಏನು ಅಂದರೆ ತುಂಬಾ ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ವಸ್ತುಗಳನ್ನು ಅಲ್ಲಲ್ಲೇ ಬಿಸಾಡಿದರು. ಹಾಗಾಗಿ ಸ್ವಲ್ಪ ಬೇಸರ ಆಯಿತು ಖಂಡಿತ. ಯಾಕೆ ಅಂದರೆ ತುಂಬಾ ಕ್ಲೀನ್ ಇರಲಿಲ್ಲ, ತುಂಬಾ ಗಲೀಜಿತ್ತು. ನೋಡ್ತಾ ಇರ್ಬೋದು ಇಷ್ಟೊಂದು ಜನರು ಬಂದಿದ್ದಾರೆ ಅಂತ. ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಆದರೆ ಸ್ವಲ್ಪ ಕಷ್ಟದ ರೀತಿಯೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಪಾರ್ಕಿಂಗ್ಗೆ ಅಂತ ಕೂಡ ಸೇಮ್ ಬೈಕಿಗಾದರೆ 10 ರುಪೀಸು, ಮಿನಿ ಕಾರು ಆದರೆ 20 ರುಪೀಸು, ನೆಕ್ಸ್ಟ್ ದೊಡ್ಡ ವಾಹನ ಆದರೆ 100 ರುಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ಓಮ್ ಬೀಚ್ ಅಂತ ಹೆಸರು ಯಾಕೆ ಬಂತು ಅಂದರೆ ಮೇಲ್ಗಡೆಯಿಂದ ಆ ಬೀಚನ್ನು ನೋಡಿದರೆ ಓಮ್ ಆಕಾರದಲ್ಲಿ ಇದೆ. ಸೊ ಹಾಗಾಗಿ ಅದಕ್ಕೆ ಓಮ್ ಬೀಚ್ ಅಂತ ಹೆಸರು ಬಂತು. ಹಾಗೆ ನಾವು ಓಮ್ ಬೀಚನ್ನು ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಈ ರೀತಿ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು. ಹಾಗೆ ಮೆಟ್ಟಿಲುಗಳ ಪಕ್ಕಕ್ಕೆ ತುಂಬ ಅಂಗಡಿಗಳಿದ್ವು. ಈ ಕಪ್ಪೆ ಚಿಪ್ಪು, ಆನಂತರ ಶಂಖ, ನಾನಾ ಥರದ ಸರ, ಬಳೆಗಳು, ಹಾಗೆ ನಾನಾ ವಿನ್ಯಾಸದ ಎಲ್ಲ ವೆರೈಟಿ ಚೆನ್ನಾಗಿರುವಂಥದ್ದು, ಮುತ್ತಿನ ಸರಗಳು, ಹೀಗೆ ಅನೇಕ ಸರಗಳು ಎಲ್ಲ ಇದ್ವು. ನೀವು ನೋಡ್ತಾ ಇರ್ಬೋದು. ಎಲ್ಲವನ್ನು ನೋಡ್ತಾ ನಾವು ಹೋದ್ವಿ. ಹಾಗೆ ನೋಡ್ತಾ ಇರ್ಬೋದು ಈ ರೀತಿ ಹಣ್ಣನ್ನು ಕೂಡ ಕಟ್ ಮಾಡಿ ಕೊಡ್ತಾಯಿದ್ರು. ಫೈನಲಿ ಎಲ್ಲವನ್ನು ನೋಡ್ತಾ ನಾವು ಬೀಚ್ ಹತ್ರ ಬಂದ್ವಿ. ಗೋಕರ್ಣದ ಹತ್ತಿರ ತುಂಬ ಫೇಮಸ್ ಆಗಿರೋ ಬೀಚ್ ಅಂದರೆ ಓಮ್ ಬೀಚ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಬೀಚಿನ ಹತ್ತಿರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗೆ ತುಂಬ ವಿಶಾಲವಾಗಿದೆ. ಆನಂತರ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಇದೆ. ಹಾಗೆ ಬೀಚಿನ ಪಕ್ಕದಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗಳು ಇವೆ. ಆನಂತರ ಇದು ತುಂಬ ಅಪಾಯಕಾರಿಯಾದ ಬೀಚ್ ಅಲ್ಲ. ಅಂದರೆ ಈ ಅಲೆಗಳು ಬಂದು ತೊಂದರೆ ಕೊಡುವಂಥದ್ದಲ್ಲ. ಸಾವು ನೋವು ಆಗೋ ಪ್ರಮಾಣ ಕೂಡ ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ಇರ್ಬೋದು. ಉಳಿದ ಬೀಚ್ಗಿಂತ ಈ ಬೀಚಲ್ಲಿ ಜನಸಂಖ್ಯೆನೂ ಜಾಸ್ತಿ ಇತ್ತು, ಹಾಗೆ ಜನರು ಕೂಡ ಜಾಸ್ತಿ ಇದ್ದರು. ನೋಡ್ತಾ ಇರ್ಬೋದು. ನಾನು ನಿಮಗೆ ಪೂರ್ತಿ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ, ಹೇಗಿತ್ತು, ನಾವು ಅಲ್ಲಿ ಏನೇನು ಮಾಡಿದ್ವಿ ಅಂತೆಲ್ಲ ನಿಮಗೆ ಡೀಟೇಲಾಗಿ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇದು ಅಲ್ಲಿರುವಂಥ ಹೋಟೆಲ್. ಒಂದೇ ಹೋಟೆಲ್ ಅಂತ ಅನಿಸುತ್ತೆ ನಾನು ನೋಡಿದ ಪ್ರಕಾರ. ನೋಡ್ತಾ ಇರ್ಬೋದು ಸುತ್ತಲೂ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಸ್ಟಾರ್ಟಿಂಗ್ ಗೋಕರ್ಣಕ್ಕೆ ಹೋಗ್ತಾ ಮೋಡ ಕವಿದ ವಾತಾವರಣ ಇತ್ತು. ಯಾವುದೇ ರೀತಿಯ ಬಿಸಿಲು ಇರಲಿಲ್ಲ, ಹಾಗೆ ಮಳೆ ಕೂಡ ಬರಲಿಲ್ಲ. ಆದರೆ ಓಮ್ ಬೀಚ್ಗೆ ಹೋಗೋ ಅಷ್ಟರಲ್ಲಿ ತುಂಬಾ ಬಿಸಿಲು ಸ್ಟಾರ್ಟ್ ಆಯಿತು. ಹಾಗಾಗಿ ಬೀಚಲ್ಲಿ ತುಂಬ ಸಮಯ ಕಳೆಯೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮ ಬೀಚಲ್ಲಿ ತುಂಬ ಸಮಯ ಕಳಿಬೇಕು ಅಂದರೆ ನಮಗೆ ಮೋಡ ಕವಿದ ವಾತಾವರಣ ಇದ್ರೇ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಕಂಫರ್ಟ್ ಅನಿಸುತ್ತೆ. ಯಾಕೆ ಅಂದರೆ ತುಂಬ ಟೈಮ್ ಅಲ್ಲಿ ಆಟ ಆಡೋಕ್ಕೆ ಸಾಧ್ಯ. ಆದರೆ ತುಂಬಾ ಬಿಸಿಲಿತ್ತು. ಹಾಗಾಗಿ ನಾವು ಜಾಸ್ತಿ ಹೊತ್ತೇನು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಇರೋ ಸಮಯದಲ್ಲೇ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ.
ನೋಡ್ತಾ ಇರ್ಬೋದು ಇಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಅಲೆ ಕೂಡ ತುಂಬ ಹೆದರಿಕೆ ಅನ್ನೋ ರೀತಿ ಏನಿರಲಿಲ್ಲ. ಹಾಗೆ ಮಳೆ ಕೂಡ ಇಲ್ಲದೆ ಇರೋ ಕಾರಣ ಯಾವುದೇ ರೀತಿಯ ಹೆದರಿಕೆ ಥರ ಅಪಾಯದ ಥರ ನಮಗೆ ಅನ್ನಿಸ್ಲಿಲ್ಲ ಕೂಡ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ವಿಶಾಲವಾಗಿದೆ ಅಂತ. ಹಾಗೆ ಮಧ್ಯದಲ್ಲಿ ಅಲ್ಲೊಂದು ದ್ವೀಪ ಕೂಡ ಇದೆ. ಅಲ್ಲಿವರೆಗೂ ಏನು ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ, ಆದರೆ ನಾವಿರುವಾಗ ಯಾವುದೇ ರೀತಿಯ ಆ್ಯಕ್ಟಿವಿಟಿ ಮಾಡ್ತಾ ಇರೋದೇನು ನಮಗೆ ಕಾಣಿಸ್ಲಿಲ್ಲ. ಸ್ವಲ್ಪ ಮಳೆಯ ವಾತಾವರಣ ಅಥವಾ ಮಳೆಯ ಸಮಯ ಆಗಿರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿರುವ ದೋಣಿಗಳನ್ನೆಲ್ಲ ಸ್ಟಾಪ್ ಮಾಡಿ ಇಟ್ಟಿದ್ರು. ನೋಡ್ತಾ ಇರ್ಬೋದು ಅಲ್ಲಿ ಸೈಡಲ್ಲೆಲ್ಲ ದೋಣಿಗಳು ಕಾಣಿಸುತ್ತೆ. ಎಲ್ಲವನ್ನು ಬೀಚಿನ ಅಂಚಿನಲ್ಲಿ ಇಟ್ಟಿದ್ರು. ಈ ರೀತಿ ಅಲೆಯ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅದರಲ್ಲೂ ನಮಗೆ ಮಲೆನಾಡು ಸೈಡು ಈ ಸಮುದ್ರ ಸಿಗದೇ ಇರೋ ಕಾರಣ ನಮಗೆ ಅಪರೂಪಕ್ಕೆ ಈ ರೀತಿ ಸಿಗೋದೇ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಬೀಚಿಂದ ಬರೋಕ್ಕೆ ತುಂಬಾ ಕಷ್ಟ ಇತ್ತು, ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿಯ ಒಂದು ವಾತಾವರಣ ಅಷ್ಟೊಂದು ಚೆನ್ನಾಗಿತ್ತು. ಒಂದು ರೀತಿ ಕೂತ್ಕೊಂಡ್ರೆ ಮನಸ್ಸೆಲ್ಲ ರಿಲ್ಯಾಕ್ಸ್ ಫೀಲ್ ಥರ ಅನ್ನಿಸ್ತಾ ಇತ್ತು. ಆದರೆ ಒಂದು ಬೇಸರದ ಸಂಗತಿ ಏನು ಅಂದರೆ ತುಂಬ ಕೊಳಕಾಗಿ ಇಟ್ಕೊಂಡಿದ್ರು. ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಅಲ್ಲೇ ಬಿಸಾಡೋದು, ಹಾಗೆ ತಿಂದಿರುವಂತಹ ಪ್ಲ್ಯಾಸ್ಟಿಕ್ ಐಟಮ್ಗಳನ್ನು ಅಲ್ಲೇ ಎಸೆಯೋದು ಎಲ್ಲ ಮಾಡ್ತಾಯಿದ್ರು. ಸೊ ನೀವು ಯಾರಾದರೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದರೆ ಅಥವಾ ಯಾವುದಾದ್ರೂ ಪ್ಲೇಸಸ್ಸಿಗೆ ಹೋದರೆ ದಯವಿಟ್ಟು ಪ್ಲ್ಯಾಸ್ಟಿಕ್ ಕಸದ ಬುಟ್ಟಿಯಲ್ಲೇ ಹಾಕಿ. ದಯವಿಟ್ಟು ಕೊಳಕು ಮಾಡಬೇಡಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋಗೋಣ. ಒಂದಿಷ್ಟು ನಾವು ಫ್ಯಾಮಿಲಿ ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ, ನೋಡ್ತಾ ಇರ್ಬೋದು. ಹಾಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂಡ. ನೋಡ್ತಾ ಇರ್ಬೋದು ದೋಣಿಯಲ್ಲಿ ಏನೇನು ಐಟಮ್ ಇರುತ್ತೆ ಅಂತ. ಅಲ್ಲೇ ದೋಣಿ ಇತ್ತಲ್ವಾ, ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಮೀನನ್ನು ಹಿಡಿಯೋಕ್ಕೆ ದೋಣಿಯನ್ನು ಬಳಸ್ತಾರೆ, ಅದರೊಳಗೆ ಏನೇನು ಐಟಮ್ ಇರುತ್ತೆ, ಆ ದೋಣಿ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದಿಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿ ಹೊರಟ್ವಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ಹಾಕ್ತಾಯಿದ್ದೀನಿ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ಪೂರ್ತಿ ಡೀಟೇಲಾಗಿ ಒಂದಿಷ್ಟು ವಿಡಿಯೋ ಮಾಡಿ ತೋರಿಸೋಣ ಅನ್ನೋ ಕಾರಣಕ್ಕೆ ನಾನು ಎಲ್ಲವನ್ನೂ ಡೀಟೇಲಾಗಿ ವಿಡಿಯೋ ಮಾಡ್ಕೊಬಂದಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.